ಆದರೆ ಕಡೆಯ ಸಂದರ್ಭದಲ್ಲಿ ಪಿತೃಗಳು ಹೆಸರು ನಿಂತೋಯ್ತು ಅಂದ್ರೆ ಮಾತೃದೇವೋಭವ ಪಿತೃದೇವೋಭವ ಅನ್ನೋದಕ್ಕಿಂತ ಅವ್ರನ್ನ ಮೈಲಿಗೆ ಅನ್ನೋ ಭಾವಗಳು ಹೆಚ್ಚಾಗಿದೆ. ಆಮೇಲೆ ಸೂತಕ ಅವರು ಅಂತ ಹೆಚ್ಚಾಗಿದೆ. ಅವರು ಹಾಕಿದಂತ ಬಟ್ಟೆಯನ್ನ ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ಸುಟ್ಟಾಕಿದು ಅಂತ ಹೇಳ್ತಾರೆ. ಅವ್ರು ಮಲಗಿದ ಹಾಸಿಗೆ ಏನ್ ಮಾಡಿದ್ರಿ ಅಂತಂದ್ರೆ ಸುಟ್ಟಾಕಿದೀವಿ ಅಂತ ಹೇಳ್ತಾರೆ. ಅವ್ರ ಕಾಟ್ ಏನ್ ಮಾಡಿದ್ರಿ ಅಂದ್ರೆ ಸುಟ್ಟಾಕಿದೀವಿ ಅಂತ ಹೇಳ್ತಾರೆ. ಆದ್ರೆ ಇಡೀ ಮನೆಯೆಲ್ಲ ಸಗಣಿ ಹಾಕಿ ಮತ್ತು ಗಂಜಲ ಹಾಕಿ ಪಾವಿತ್ರತೆಯನ್ನ ಮಾಡಿ ಏನು ಪುಣ್ಯ ನಾಂದಿ ಎಲ್ಲವನ್ನ ಮಾಡ್ತಾರೆ. ಆದ್ರೆ ಸೂತಕ ಎಲ್ಲ ಮುಗೀತಪ್ಪ ಅಂತ ಅನ್ಕೊಳ್ತಾರೆ. ಆದ್ರೆ ನಾನು ಬಹಳ ಸಲ ಕೇಳ್ತೀನಿ, ನಿಮ್ಮ ಅಪ್ಪ ಗಳಿಸಿದ ಆಸ್ತಿಯನ್ನ ಸುಟ್ಟಾಕಿದ್ರ ಅಂತ ಕೇಳ್ತೀನಿ. ಇಲ್ಲ ಅಂತ. ನಿಮ್ಮ ಅಪ್ಪ ಕಂತೆ ದುಡ್ಡಿಟ್ಟಿದ್ನಲ್ಲ, ಅದು ಮೈಲಿಗೆ ಆಗಿ ಸುಟ್ಟಾಕ್ಬೇಕಾಗಿತ್ತಲ್ಲ, ಅದು ಸುಟ್ಟಾಕ್ಲಿಲ್ಲ ಅಂತ. ಚಿನ್ನ, ಸರ ಮತ್ತು ಬಳೆ, ಉಂಗುರ, ವಾಲೆ, ಮೂಗ್ಬಟ್ಟು ಇದನ್ನೆಲ್ಲ ಯಾರು ಸುಟ್ಟಾಕ್ಲಿಲ್ಲ ಅಲ್ಲ, ಸುಟ್ಟಾಕ್ಲಿಲ್ಲ. ಯಾಕಂದ್ರೆ ಅದನ್ನ ತೊಳಿಲೂ ಇಲ್ಲ, ನೀವು ತಗೊಂಡೋಗಿ ಬೀರುಗೆ ಇಟ್ಕೊಂಡ್ರಿ. ಅಂದ್ರೆ ಅವ್ರು ಹಾಕಿದ್ದ ಚಿನ್ನಕ್ಕೆ ಸೂತಕ ಇಲ್ಲ, ಅವ್ರಿಟ್ಟಿದ್ದ ಕಂತೆ ದುಡ್ಡಿಗೆ ಸೂತಕ ಇಲ್ಲ, ಅವ್ರ ಬಟ್ಟೆಗೆ ಸೂತಕ. ತಾಯಿ ತಂದೆಗಳನ್ನ ಬಹುಶಃ ಶತ್ರುನ್ನು ಸಹ ಒಂದು ಪ್ರೀತಿ ಗೌರವದಿಂದ ಕಾಣಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ನಾನು ಬಯಸ್ತೇನೆ.